ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಎಂದಿನಂತೆ ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಇವತ್ತು ಯಾವ ವಾರ? ಶುಕ್ರವಾರ ಲಕ್ಷ್ಮೀ ವಾರ. ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಸರ್ಕಾರನ ಒದ್ದೋಡಿಸ್ಲಿ, ಇಲ್ಲ ಅಂದರೆ ಬರ್ಬಾತಾಗುತ್ತೆ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್. ಸೊ ತಾಯಿ ಚಾಮುಂಡೇಶ್ವರಿ ವಾರ ಆ್ಯಂಡ್ ದೆನ್ ಮುತ್ತನಹಳ್ಳಿ ವಾರ, ಮುಳ್ಕಟ್ಟಮ್ಮನ ವಾರ, ಎಲ್ಲ ತಾಯಂದರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಆಗಿ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಸೊ ಕಾಂಗ್ರೆಸ್ನ ಸ್ಥಿತಿ ನೋಡಿದ್ರೆ ನಗಬೇಕೋ ಅಳ್ಬೇಕೋ ವಿ ಡೋಂಟ್ ನೋ ಸ್ನೇಹಿತರೆ. ಯಾಕೆ ಅಂತ ಅಂದರೆ, ನಾನು SIR ಮಾಡಲ್ಲ, ಅದು ಮಾಡಲ್ಲ, ಕಡ್ದು ಕಟ್ಟೆ ಹಾಕಲ್ಲ ಅಂತ ಹೇಳ್ದಂಥ ನಮ್ಮ ಹೆಮ್ಮೆಯ ಯಾರು ಬಂಗಾಳದ ಸೋತು ಸುಣ್ಣ ಆಗಿ ಎಲ್ಲೋ ಒಂದು ಕಡೆ ಹೋಗಿರ್ತಕ್ಕಂಥ ಮಮತಾ ಬೇಗಂ ಸ್ಥಿತಿ ಇವತ್ತು ಏನಾಯಿತು. ಸೊ ಅದಾದ ಮೇಲೆ ಸೋಕಾಲ್ಡ್ ಸ್ಟಾಲಿನ್, ಹಿಂದೂ ವಿರೋಧಿ, ಸೋತು ಸುಣ್ಣ ಆಗಿರ್ತಕ್ಕಂಥ ಸ್ಟಾಲಿನ್ ಕತೆ ಏನಾಯಿತು? ಆಯ್ತು, ಅವರು ಕಾನೂನು ತಿದ್ದುಪಡಿ ಎಲ್ಲ ತಂದಮೇಲೆ ಇವರು ಕೋರ್ಟ್ಗೆ ಹೋದರು, ಇನ್ನೊಂದಕ್ಕೆ ಹೋದರು, ಮತ್ತೊಂದಕ್ಕೆ ಹೋದರು. ಆದರೂ SIR ಕರೆಕ್ಟು ಅಂತ ಕೋರ್ಟ್ ಅವ್ರು ಹೇಳಿದ್ರು, ಕೆಲವೊಂದು ತಿದ್ದುಪಡಿಗಳನ್ನ ತಂದರು. ನಾನು ಹೇಳೋದು, ಇವರು SIRನ ಯಾಕೆ ಇಷ್ಟು ಇದು ಮಾಡ್ತಾರೆ ಅಂದರೆ, ಇವತ್ತು ಕುಮಾರಸ್ವಾಮಿ ಅವರು ಒಂದು ವಿಡಿಯೋ ಬಿಟ್ಟಿದ್ದಾರೆ. ರಾಮನಗರದಲ್ಲಿ ಯಾರ್ಯಾರ ಹೆಸರೋ ಸೇರಿಸೋದು, ಎಲ್ಲೆಲ್ಲಿಂದನೋ ಸೇರಿಸೋದು ಅಂದರೆ ಡಬಲ್ ವೋಟ್ ಮಾಡ್ಸೋಕ್ಕೋ ಇನ್ನೊಂದೋ ಮತ್ತೊಂದೋ ವಿಡೋಣ್ಣೋ. ನಿಮ್ಗೆ ಯಾಕಪ್ಪ ಇದಕ್ಕೆ? ಸೊ ಮೆಂಟಲ್ ಲಕ್ಷ್ಮಣ್ ಈ ವಿಷಯವಾಗಿ ಹೇಳ್ತಾನೆ, 90 ಲಕ್ಷನ ಇವರು ಕೈ ಬಿಟ್ಟಿದ್ದಾರೆ ಅಂದ್ರೆ, ಸತ್ತಿರೋರು ಬದುಕಿರೋರು ಡಬಲ್ ನೇಮ್ ಇರೋರನ್ನ ಕೈ ಬಿಡ್ತಾ ಇನ್ನೇನೋ. ಅದಕ್ಕೆ ನಿನಗೆ ಮೆಂಟಲ್ ಲಕ್ಷ್ಮಣ್ ಅಂತ ಹೇಳೋದು, ಮಾನಸಿಕ ಅಸ್ವಸ್ಥ ಲಕ್ಷ್ಮಣನೇ. ನಿನ್ಗೇನಾರ ಡೌಟ್ ಇದ್ದರೆ ಟೈಮ್ ಕೊಟ್ಟಿದ್ದಾರೆ, ಎಲ್ಲ ಆ್ಯಸ್ ಪರ್ ರೂಲ್ಸ್ ಪ್ರಕಾರ ನಡೀತಾ ಇದೆ, ಹೋಗು. ಆದರೆ ನಾನು ಕಾಂಗ್ರೆಸ್ದು ಡಬಲ್ ಸ್ಟ್ರಾಟಜಿ ಏನು ಹೇಳೋದಂದರೆ, ಆಯಿತು ಇದನ್ನು ಕಾನೂನು ತಿದ್ದುಪಡಿ ತಂದಿದ್ದಾರೆ, ಸಂವಿಧಾನದ ಪ್ರಕಾರ ಮಾಡ್ಕೊಳ್ಳೇಬೇಕು, ಅವ್ರು ಮಾಡಲಿ ಬಿಡಲಿ, ಮಾಡೋಣ. ಆದರೆ ಕರ್ನಾಟಕದಲ್ಲಿ ಸೋಕಾಲ್ಡ್ CD ಶಿವು ಅಲಿಯಾಸ್ CD ಮುಖ್ಯಮಂತ್ರಿ ಅವರು ಇದ್ದಾರಲ್ಲ, ನಮ್ಮ CD ಶಿವು ಟೆಂಟಲ್ಲಿ ಏನೋ ಬಿಡ್ತಿದ್ರಲ್ಲ, ಅವರೇ ಫಸ್ಟ್ ಇದಕ್ಕೆ ಕೊಟ್ಟರು ಅಂತ ಅಂದರೆ, ಸೋಕಾಲ್ಡ್ ಗಾಂಜಾ ಗಿರಾಕಿ ಅಲಿಯಾಸ್ ರಾಹುಲ, ಅವ್ನಿಗೆ ಹೆಂಗೆ ಆಗಿರಬೇಕು? ರಾಹುಲ್ ಇದನ್ನು ಪಕ್ಕಾ ಇದು ಏನಂತಾರೆ ಅದನ್ನು ವಿರೋಧಿಸಿದಂಥ ವ್ಯಕ್ತಿ. ಸೊ ಆಯಿತು, ಅವ್ರು ಮಾಡ್ಕೊಳ್ಳಿ ಕಾನೂನು ಪ್ರಕಾರ. ಆದರೆ ರಾಹುಲ್ಗೆ ಸೆಡ್ ಹೊಡ್ದಂಗೆ, ರಾಹುಲ್ಗೆ ಅವಮಾನ ಆದಂಗೆ. ಸೊ ಅವ್ನಿಗೆ ಮಾನ ಇದ್ರೆ ತಾನೇ ಅವಮಾನ ಆಗೋಕ್ಕೆ, ಅದು ಬೇರೆ. ಸೊ ಇದು ಒಂದು ಕಡೆ ಸ್ನೇಹಿತರೆ, ಹಂಗಾಗಿ SIRದು. ಇನ್ನೊಂದು ಕಡೆ ಏನು ಅದು ನರೇಗಾನ ತೆಗಿತೀನಿ ಅಂದಾಗ ಅಯ್ಯೋ ಸ್ಟ್ರೈಕ್ಗಳೇನು, ಇನ್ನೊಂದೇನು ಮತ್ತೊಂದೇನೋ, ಅದ್ರ ಹೆಸರು ಮೇಲೂ ವಿವಾದ ಮಾಡಿದಂಥ ಅಯೋಗ್ಯ ಪಕ್ಷ ಕಾಂಗ್ರೆಸ್ಸು, ಅಯೋಗ್ಯ ಪಕ್ಷ ಕಾಂಗ್ರೆಸ್ಸು ಅಂತ ಹೇಳೋದಕ್ಕೆ ಹೇಳ್ಬೋದು ಈ ಸಂದರ್ಭದಲ್ಲಿ. ಯಾಕೆಂದರೆ ಗಾಂಧಿ ಹೆಸ್ರನ್ನ ತೆಗೆದು ಬಿಡ್ತಾರೆ, ಇನ್ನೊಂದನ್ನ ಹೆಸ್ರನ್ನ ತೆಗೆದು ಬಿಡ್ತಾರೆ ಅಂತ. ಈಗ ಯಾಕ್ರಪ್ಪ ಮಾಡ್ತಿದ್ದೀರಾ? ನಿಮ್ಮ ಯೋಗ್ಯತೆಗೆ ಮಾಡಬೇಡಿ. ಸೊ ಸ್ನೇಹಿತರೆ, ಅಯೋಗ್ಯ ಅಂದರೆ ಡಬಲ್ ಸ್ಟ್ಯಾಂಡರ್ಡು, 2 ನಾಲ್ಗೆ ಕಾಂಗ್ರೆಸ್ ಪಕ್ಷ ಒಂದು. ಆಮೇಲೆ ದುಡ್ಡಲ್ಲಿರುತ್ತೆ ಅಲ್ಲಿ ಹೊಡೆಯೋಕ್ಕೆ ನೋಡೋದೇ ಎರಡನೇದು. ಸೊ ಇದ್ರ ಮಂತ್ರಿ ಯಾರಪ್ಪ ಅಂದರೆ, ಕಾಡು ಮನುಷ್ಯ, ಇಷ್ಟು ದಿನ ಅರಣ್ಯ ಸಚಿವ ಆಗಿರ್ತಕ್ಕಂಥ ಒಬ್ಬ ಅಯೋಗ್ಯ ಮಂತ್ರಿ. ಸೊ ನನ್ನದರದ ಈಶ್ವರ ಖಂಡ್ರೆ. ಸೊ ಹಾಗಾಗಿ ನಾನು ಹೇಳೋದು, ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡು ನೋಡಿ. ಯಾವುದ್ಯಾವುದನ್ನು ಏನು ದೇಶದಾದ್ಯಂತ ಇವ್ರು ಮಾಡಿದ್ದೇನು, ದೇಶದಲ್ಲೆಲ್ಲೂ ಇಲ್ವಲ್ಲ, ಕರ್ನಾಟಕದಲ್ಲಿ ಮಾಡಿದ್ದೇನು, ಹೋರಾಟ ಮಾಡಿದ್ದೇನು, ಆಮೇಲೆ ಇವನು ಶಿವಕುಮಾರ ಪೇಟ ಕಟ್ಟಿದ್ದೇನು, ಸಿದ್ದರಾಮಯ್ಯ ಪೇಟ ಕಟ್ಟಿದ್ದೇನು, ಕೂಲಿಕಾರರ ಆಗಿದ್ದೇನು. ಈಗ ಅದೇ ಯೋಜನೆನ ವಿ-ರಾಮ್ ಜಿ-ರಾಮ್ ಎಲ್ಲ ಮಾಡ್ತಾವ್ರೆ. ಇಂಥ ಅಯೋಗ್ಯ ನಾಚಿಕೆ ಆಗಲ್ವ ಅಯೋಗ್ಯ ಕಾಂಗ್ರೆಸ್ಗೆ? ಇಂಥ ಪಕ್ಷ ನಮ್ಮ ಕರ್ನಾಟಕಕ್ಕೆ ಬೇಕಾ ಬೇಡವಾ ಅನ್ನೋದನ್ನು ಯೋಚನೆ ಮಾಡಿ. ತದನಂತರದಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಆ್ಯಸ್ ಯೂಶ್ವಲ್ ಆಗಿ ಹೇಳೋದು, ಸೊ ಇಂಥ ಅಯೋಗ್ಯ ಕಾಂಗ್ರೆಸ್ನ ಒದ್ದೋಡ್ಸೋದಕ್ಕೆ ನಮ್ಮ ಅಸಲಿ ಲಿಂಗಾಯತರು ಮತ್ತು ಒಕ್ಕಲಿಗರು ಒಟ್ಟಾಗಿ ಇಂಥ ಅಯೋಗ್ಯರನ್ನ ಒದ್ದೋಡಿಸಿ ಅಂತ ಹೇಳ್ತಾ, ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಆ್ಯಸ್ ಯೂಶ್ವಲ್, ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.